ಅಲ್ಲಮ್ಮ, ಮಗುಗೆ ಎಷ್ಟು ಹೇಳು, ನಿಮ್ಮ ಮಗಂಗೆ ಎಷ್ಟು ಹೇಳಿ ಏಜ್? 7 ವರ್ಷ. 7 ವರ್ಷದ ಕಂದಮ್ಮ ಅದು, ಅದಕ್ಕೆ ಏನು ಗೊತ್ತಾಗತ್ತಮ್ಮ? ನೀನು ಬರೆ ಹಾಕಿದೆಯಾ ಕೈಗೆ? ಎಂತೆಂಥ ಬರೆಗಳಿದಾವೆ ಪಾಪಕ್ಕೆ ಅದಕ್ಕೆ. ಹಾಂ, ನಿನಗೆ ಹಾಕಿದ್ರೆ ಹೆಂಗಾಗತ್ತೆ? ಹೊಡಿಬಾರ್ದು, ಯಾವಾಗಲೂ ಹೊಡಿಬಾರ್ದು, ಬರೆ ಎಳಿಬಾರ್ದು. ನೀನು ಹಗಲೆಲ್ಲ ಅದಕ್ಕೆ ಹೊಡಿತೀಯ, ಬರೆ ಎಳಿತೀಯ, ಲೈಟ್ರ್ ನೋಡಲ್ಲ, ಲೈಟ್ರ್ ಹೆಂಗೆ ಸುಡ್ತೀಯ, ಏನಾಗುತ್ತೆ? ಮಗುಗೆ ಮರಿಲಿಕ್ಕೆ ಆಗದೆ ಇರೋಂಥ ಮನಸ್ಸಿಗೆ ಗಾಯಗಳಾಗ್ತವೆ ಆಯಿತಾ? ಯಾವತ್ತೂ ಹೊಡಿಬಾರ್ದು, ಮಕ್ಕಳಿಗೆ ಯಾವತ್ತೂ ಹೊಡಿಬಾರ್ದು. ಈಗ ನೀವು ಸಣ್ಣವರಿದ್ದಾಗ ನಿಮ್ಮ ತಂದೆ ತಾಯಿ ನಿಮಗೆ ಹೊಡೆದಿರೋವಂಥ ಘಟನೆಗಳು ಈಗಲೂ ನೆನಪಿರುತ್ತೆ ಅಲ್ವಾ? ಇಷ್ಟು ವರ್ಷ ಆಗಿದೆ, ಇಷ್ಟು 32 ವರ್ಷನಾ? ಹಾಂ, ನೋಡಿ, ನಿಮಗೆ ಈಗಲೂ ಮರಿಲಿಕ್ಕೆ ಆಗದಿರೋಂಥ ಘಟನೆಗಳು ಅಪ್ಪಾಜಿ ಹೊಡೆದಿರೋವಂಥ ನೆನಪಿರುತ್ತೆ ಅಲ್ವಾ? ಹೌದಾ? ಇದು ತಾನೆ. ಅದರಿಂದ ಮಗು ಹೊಡಿಲಿಕ್ಕೆ ಹೋಗ್ಬಿಡಿ. ಸ್ಕೂಲಲ್ಲೇ ಯಾಕೆ ಕದೀತಿದೆ, ಬೇರೆಯವ್ರದ್ದು ಪೆನ್ಸಿಲ್ಲು, ಬೇರೆಯವ್ರ ಬಿಲಾಂಗಿಂಗ್ಸ್ ಅಂತ ಹೇಳಿದ್ರೆ ಅದಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ಇನ್ಸೆಕ್ಯೂರ್. ನೀವು ಪ್ರತಿ ಸಲ ಹೊಡೆದಾಗ ಏನಮ್ಮ, ನೀವು ಪ್ರತಿ ಸಲ ಮಗುಗೆ ಹೊಡೆದಾಗ ಅದಕ್ಕೆ ಇನ್ಸೆಕ್ಯೂರ್ ಫೀಲಿಂಗ್ ಆಗ್ತಾಯಿದೆ. ಯಾರ ಹತ್ರ ಹೇಳ್ಕೊಬೇಕದು? ಹೇಳ್ಕೊಳಕ್ಕೆ ಇನ್ನೂ ಮನಸ್ಸು ಕೂಡ ಮೆಚ್ಯೂರ್ ಆಗಿಲ್ಲ ಅದರದ್ದು. ನಿಮ್ಮ ಮನಸ್ಸಾದರೆ ಮೆಚ್ಯೂರ್ ಆಗಿದೆಮ್ಮ. ನಿಮಗೆ ಯಾರಾದರೂ ಹೊಡೆದ್ರೆ ನೀವು ಇನ್ನೊಬ್ರ ಹತ್ರ ಹೇಳ್ಕೊತೀರ, ಸರಿ ಮಾಡ್ತೀರಾ, ಫೈನಲಿ ಪೊಲೀಸ್ ಸ್ಟೇಷನ್ ತನಕ ಹೋಗ್ತೀರ. ಮಗು ಎಂತ ಮಾಡುತ್ತೆ? ಸಣ್ಣ ಮಗುದು ಎಳೆಯ ಮನಸ್ಸು ಅಲ್ವಾ? ಆ ಮನಸ್ಸಿಗೆ ಇನ್ನೂ ಎಮೋಷನ್ ಸಿಕ್ಕಾಪಟ್ಟೆ ಕಲಿಬೇಕು, ಮೆಚುರಿಟಿ ಬರಬೇಕು. ಹೃದಯ ಭಾರಿ ಸೆನ್ಸಿಟಿವ್ ಇರುತ್ತೆ, ಸೂಕ್ಷ್ಮ ಇರುತ್ತೆ. ಹೋಗಿ ಸಣ್ಣ ಕಂದಮ್ಮಂಗೆ ಕೈ ಮಾಡ್ತಿರಲ್ಲಮ್ಮ, ಇದು ತಪ್ಪಾಗತ್ತೆ. ಮಗು ಹೊಡೆದ್ರೆ ಇನ್ನೊಂದು ಸ್ವಲ್ಪ ಹಠ ಜಾಸ್ತಿ ಮಾಡುತ್ತೆ ಹೊರತು ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನೀನು ಹೇಳ್ತಿಲ್ಲ ಬೆಡ್ ವೆಟ್ಟಿಂಗ್ ಮಾಡ್ಕೊತದೆ ಅಂತೇಳಿ, ಅದಕ್ಕೆ ಕಾರಣ ನಿಮ್ಮಲ್ಲಿ ಅದು. ಗಂಡ ಹೆಂಡ್ತಿ ಚೆನ್ನಾಗಿ ಜಗಳಾಡ್ತೀರ ಏನಪ್ಪ, ನೀನು ಇಬ್ಬರು ಚೆನ್ನಾಗಿ ಜಗಳ ಆಡ್ತೀರ. ಜಗಳ ಆದರೆ ಎದುರುಗಡೆ ಜಗಳ ಆಡಿದ್ರೆ, ನೀವು ಬೇರೆ ದೊಡ್ಡವರಾದರೆ ನಮಗೆಲ್ಲ ಗಾಬರಿ ಮನಸ್ಸು, ಭಯ ಅನಿಸುತ್ತೆ. ಏನೋ ಒಂದು ಮಾತ್ರ ನಮ್ಗೆ ಸರಿ ಮಾಡ್ಕೊಂಬಿಡ್ಬೋದು, ಅದು ಎಲ್ಲ ಸಮಾಧಾನದಿಂದ ಹಾಡುಗೀಡು ಕೇಳಿ ಮೂವಿ ನೋಡಿ ಸರಿ ಮಾಡ್ಕೊಂಬಿಡ್ಬೋದು. ಮಗು ಏನು ಮಾಡೋದು ಅಂತ ಹೇಳಿದ್ರೆ, ಈ ಥರ ರಾತ್ರಿ ಬಟ್ಟೆಯಲ್ಲಿ ಮೂತ್ರ ಮಾಡ್ಕೊತದೆ, ಬೆಡ್ ವೆಟ್ಟಿಂಗ್ ಮಾಡ್ಕೊತದೆ. ಇದಕ್ಕೆ ನೀವು ಸಾವಿರಾರು ರೂಪಾಯಿ ಔಷಧಿ ಕೊಟ್ಟು ಆನ್ಲೈನ್ ಅದು ಇದೊಂದು ತರಿಸ್ತೀವಿ, ಔಷಧಿ ತರಿಸ್ತೀವಿ, ಅದೆಲ್ಲ ಮದ್ದು. ನೀವು ಗಂಡ ಹೆಂಡ್ತಿ ಸರಿ ಮಾಡಿಕೊಡ್ರಿ ಏನಪ್ಪ, ಗಂಡ ಹೆಂಡ್ತಿ ಫಸ್ಟ್ ಸರಿ ಮಾಡಿಕೊಡ್ರಿ, ಪ್ರತಿಯೊಂದು ಸರಿ ಆಗುತ್ತೆ. ಮಗು ಆಟೋಮೆಟಿಕಲ್ಲಿ ಇವೆಲ್ಲ ಕಡಿಮೆ ಮಾಡುತ್ತೆ, ಗೊತ್ತಾಯ್ತಲ್ಲ? ಸ್ಕೂಲಲ್ಲಿ ಕ್ಲಾಸ್ಮೇಟ್ ಹೊಡಿತಾರೆ ಅಂತ ಟೀಚರ್ಸ್ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಮಗು ಬೇರೆಯವ್ರ ಬಿಲಾಂಗಿಂಗ್ಸ್ ಹಿಡಿತಾ ಇದೆ, ರಾತ್ರಿ ಬೆಡ್ ವೆಟ್ಟಿಂಗ್ ಮಾಡ್ತಿದೆ. ಇದಕ್ಕೆಲ್ಲ ಯಾರು ಕಾರಣ? ನೀವೇ ಕಾರಣ, ಗೊತ್ತಾಯ್ತೇನಮ್ಮ? ಈಗ ನಾನೇನು ಹೇಳೋದು ಅಂತ ಹೇಳಿದ್ರೆ, ಸಣ್ಣ ಪಾಪುದೇನು ಕಂದಮ್ಮ ಇದೆ, ಅದು ಬೇರೆ ಯಾರೂ ಅಲ್ಲ, ನಿಮ್ಮದೇ ರೂಪ, ನೀವೇ ಅದು ಸಣ್ಣ ರೂಪದಲ್ಲೇ ಇದೆ ಅಷ್ಟೇ, ಗೊತ್ತಾಯ್ತಲ್ಲ? ನಿಮಗೆ ಹೆಂಗೆ ಹೊಡ್ತಾ ಬೀಳುತ್ತೆ, ಮಗುಗೂ ಹಂಗೆ ಹೊಡ್ತಾ ಬೀಳುತ್ತೆ. ಮಗುಗೆ ಅಕಸ್ಮಾತ್ ಸಿಟ್ಟು ಮಾಡಿದ್ರೆ, ಮೊಬೈಲ್ ಕೇಳಿದ್ರೆ, ಕಿರಿಕಿರಿ ಮಾಡಿದ್ರೆ, ನೀನು ತಾಯಿಗೆ ಅದವಳು ಹತ್ತಿರ ಅದಕ್ಕೆ ಕೂರಿಸ್ಕೋ, ಸಮಾಧಾನ ಮಾಡಿಸು. ನಂಗೆ ಗೊತ್ತು ನೀನು ಹೆವಿ ಸಿಕ್ಕಾಪಟ್ಟೆ ಕೆಲಸ, ನೀನು ಇಂಜಿನಿಯರ್ ಅಂತಲೂ ಗೊತ್ತು, ಚೆನ್ನಾಗಿ ಗೊತ್ತು ನನಗೆ. ಸಿಕ್ಕಾಪಟ್ಟೆ ಕೆಲಸ, ನಿಂದೇ ನೀನು ಟೈಮ್ ಇರೋದಿಲ್ಲ. ಆಯ್ತು, ಅದಕ್ಕೋಸ್ಕರ ಮಗುಗೋಸ್ಕರ ನೀನು ಫ್ಯಾಮಿಲಿ ಮಾಡ್ಕೋಬೇಕಾದ್ರೆ ಅದೆಲ್ಲ ಯೋಚನೆ ಮಾಡಬೇಕಾಯ್ತಲ್ವ? ಈಗ ಫ್ಯಾಮಿಲಿ ಮಾಡ್ಕೊಂಡಿದ್ದೀಯ ಅಂತ ಹೇಳಿದ್ಮೇಲೆ ಮಗುಗೋಸ್ಕರ ನೀನು ಟೈಮ್ ಕೊಡಲಿಲ್ಲ, ಅರ್ಧ ಗಂಟೆ 1 ಗಂಟೆ ಅಂತ ಹೇಳಿದ್ರೆ ನೀನು ತಾಯಿನೇ ಅಲ್ಲಮ್ಮ. ನೀನು ಫಸ್ಟ್ ಆಫ್ ಆಲ್ ಫ್ಯಾಮಿಲಿನ ಕೇರ್ ಮಾಡಲೇಬೇಕಾಗುತ್ತೆ. ನೀವು ಅಷ್ಟೇ ರೀ, ತಾಯಿ ಎಷ್ಟು ಕರ್ತವ್ಯ ಇರುತ್ತೆ, ನೀವು ಕೂಡ ನಿಮ್ಮ ಮಗುಗೆ ಕೂರಿಸ್ಕೊಂಡು ಸಮಾಧಾನ ಮಾಡಬೇಕಿರೋದು ನಿಮ್ಮ ಧರ್ಮ. ಅದಕ್ಕೆ ಹಗಲೆಲ್ಲ ಜೋರು ಮಾಡೋದು, ಎದುರಿಸೋದು, ನಿಮ್ಮ ಆಫೀಸ್ ಟೆನ್ಷನ್ ಎಲ್ಲ ಡಸ್ಟ್ಬಿನಲ್ಲಿ ಹಾಕಿ ಬಂದ್ಬಿಡ್ಬೇಕು ಆಫೀಸಲ್ಲಿ. ಮನೆಗೆ ಯಾವತ್ತು ಆಫೀಸ್ ಟೆನ್ಷನ್, ಆಫೀಸ್ ಸ್ಟ್ರೆಸ್ ತರಬಾರ್ದು. ನೀನು ಅಷ್ಟೇ ಕಣಮ್ಮ, ನಿಮ್ಮ ಅತ್ತೆದು, ನಿಮ್ಮ ಮನೆಗಳದ್ದು ಸ್ಟ್ರೆಸ್ಗಳನ್ನ ಮಗು ಮೇಲೆ ಹಾಕಕ್ಕೆ ಹೋಗ್ಬೇಡ. ನೀವು ಇಂಪಾರ್ಟೆಂಟ್ ಏನಪ್ಪ, ನೀವಿಬ್ಬರು ಗಂಡ ಹೆಂಡ್ತಿ ಕೂತ್ಕೊಂಡು ಮಗುನ ಚೆನ್ನಾಗಿ ಕಾಳಜಿ ಮಾಡಿರಿ. ನೀವಿಬ್ಬರು ಫಸ್ಟ್ ಕೂತ್ಕೊಂಡು ಡಿಸ್ಕಷನ್ ಮಾಡಿರಿ, ಹೆಂಗಿರಬೇಕು ನನ್ನ ಮಗು, ಯಾವ ಥರ ನಾವು ಕಾಳಜಿ ಮಾಡಬೇಕು, ಹೆಂಗೆ ಕೇರ್ ಮಾಡಬೇಕು, ಯಾಕೆ ಬೆಡ್ ವೆಟ್ಟಿಂಗ್ ಮಾಡ್ತಿದೆ, ಅಲ್ಲಪ್ಪ ನೀನು ಅದನ್ನು ಬೆಡ್ ವೆಟ್ಟಿಂಗ್ ಮಾಡ್ತಿದ್ದೆ ಅಂಥೇಳಿ ನಿಮ್ಮ ಇಡೀ ರಿಲೇಷನ್ಸ್ ಕಡೆ ಅದಕ್ಕೆ ಅವಮಾನ ಮಾಡ್ತೀಯ, ಶೇಮ್ ಮಾಡ್ತೀಯ. ಅದೇನು ಸ್ವಲ್ಪ ಜಾಸ್ತಿ ಮಾಡುತ್ತೆ ಗೊತ್ತಾ ನನಗೆ. ಮನಸ್ಸಿನ ಆಘಾತ, ಆತಂಕ ಮಗು ಜಾಸ್ತಿ ಆದರೆ ಮಗು ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಡ್ ವೆಟ್ಟಿಂಗ್ ಮಾಡ್ಕೊಳೋದು ಜಾಸ್ತಿ ಮಾಡುತ್ತೆ, ಕಡಿಮೆ ಅಂತೂ ಮಾಡೋದಿಲ್ಲ. ಆದ್ದರಿಂದ ನೀವು ಗಂಡ ಹೆಂಡತಿ ಫಸ್ಟ್ ಸರಿಯಾಗಿ ಮಗುವಿನ ಮೇಲೆ ಕೈ ಮಾಡೋದನ್ನು ಫಸ್ಟ್ ನಿಲ್ಲಿಸ್ಬೇಕು.